ದೊಡ್ಡಬಳ್ಳಾಪುರ ತಾಲೂಕಿನ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿಯೇ ನಾವು ರಾಜೀನಾಮೆ ನೀಡುತ್ತೇವೆ ಬನ್ನಿ ಎಂದು ಪಂಚಾಯಿತಿ ಸದಸ್ಯರು ನನ್ನನ್ನು ಕರೆತಂದು ತಾಲೂಕು ಕಚೇರಿ ಮುಂಭಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಆರೋಪಿಸಿದ್ದಾರೆ. ಅರೆಬೊಮ್ಮನಹಳ್ಳಿ ಪಿಡಿಒ ವಿರುದ್ಧ ಆರೋಪ ಎದುರಾಗಿದ್ದು ಪಂಚಾಯಿತಿಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ನಡೆಯುತ್ತಿದೆ. ನಾನು ಅಧ್ಯಕ್ಷನಾದ ನಂತರ ನಿಲ್ಲಿಸಲು ಸಾಕಷ್ಟು ಪ್ರಯತ್ನ ಮಾಡಿದ ಹಿನ್ನೆಲೆ ನನ್ನ ಮೇಲೆ ಈ ಕೃತ್ಯಕ್ಕೆ ಸದಸ್ಯರು ಪಿಡಿಒ ಸೇರಿದಂತೆ ಹಲವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ನನ್ನ ರಕ್ಷಣೆಗಾಗಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಅವಿತುಕೊಂಡೆ. ಈಗ ಪೊಲೀಸ್ ಸಿಬ್ಬಂದಿ ಬಂದಿದ್ದಾರೆ. ಠಾಣೆಯಲ್ಲಿ ಈ ಕುರಿತು ದೂರು ಸಲ್ಲಿಸಿದ್ದು ತಪ್ಪು ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ನನಗೆ ನ್ಯಾಯ ಕೊಡಿ ಎಂದು ಅವರು ಮನವಿ ಮಾಡಿದ್ದಾರೆ. ಮೆಂಬರ್ ಎಲ್ಲ ರಾಜೀನಾಮೆ ಕೊಡಬೇಕು ಬನ್ನಿ ಅಂತ ನನ್ನನ್ನು ಅರೆಬೊಮ್ಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ನಾನು ರಂಗಸ್ವಾಮಿ ಅಂದ್ಬಿಟ್ಟು ನೆಲಮಂಗಲ ತಾಲೂಕರು ನಾನು ಅಲ್ಲಿಂದ ಕರ್ಕೊಂಡು ನೆಲಮಂಗಲದಿಂದ ಇಲ್ಲಿ ಗಂಟ ಬಂದರು. ನಾನು ಹೇಳಿದೆ ಇಲ್ಲಿ ಮೆಂಬರ್ಗಳು ರಾಜೀನಾಮೆ ಕೊಡೋಂಗಿದ್ರೆ ನನ್ನ ಕೈಗೆ ಕೊಡಿ, ಪಂಚಾಯತಿಯಲ್ಲೇ ಕೊಡಿ, ಅದು ಕಾನೂನು ಇರೋದು ಇಲ್ಲೇ ಪಂಚಾಯತಿಯಲ್ಲಿ ಕೊಡೋದು. ನಾನು 3 ದಿವಸ 4 ದಿವಸ ಆದಮೇಲೆ ಅವ್ರಿಗೆ ತಗೊಂಡೋಗಿ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ. ಇವರು ನನ್ನ 3 ದಿವಸದಿಂದ ಹೊಡಿಬೇಕು, ನನ್ನ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋರು ಸರ್. ನಾನು 3 ದಿವಸದ ಮುಂಚೆ ನನಗೆ ನೈಟ್ 11 ಗಂಟೆಗೆ ಕಾಲೆಲ್ಲ ಬಂದೈತೆ, ಬೆದರಿಕೆ ಆಗ್ತವ್ರೆ. ನಾನು ಒಬ್ಬ SC ಸರ್, ನಾನು ಆಗಿರೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸರ್. ಬಲವಂತವಾಗಿ ನನ್ನನ್ನು ಇಲ್ಲಿ ಕರ್ಕೊಂಬಂದು 7 ರಿಂದ 8 ಜನ ಮೆಂಬರು ಇಲ್ಲಿಗೆ ಬಂದಿದ್ರು ಸರ್. ನಾನೆಲ್ಲ ಕೊಡೋಕ್ಕೆ ಬಂದಿರೋದು ಅವ್ರ ಕೈಲಿ ಕೊಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಬಂದು PDO ರವೀಂದ್ರ ಅವರು ಭಾರಿ ನಮ್ಮ ಪಂಚಾಯತಲ್ಲಿ ಹಗರಣನೂ ಮಾಡವ್ರೆ, ಮತ್ತು ಇದಕ್ಕೆಲ್ಲ ಸೇರ್ಕೊಂಡು ಭಾರಿ ಇದು ಮಾಡಾರೆ. 29 ಲಕ್ಷ ರೂಪಾಯಿ ದುಡ್ಡು ಅವ್ಯವಹಾರ ಮಾಡಿರೋ ಸರ್. 1 ರೂಪಾಯಿ 2 ರೂಪಾಯಿ ಅಲ್ಲ. ನಾನು ಆಗಿ ಇದನ್ನೆಲ್ಲ ನಾನೊಬ್ಬ ರೈತನ ಮಗ ಸರ್, ನನ್ನ ಬಡವನ ಮನೆಯಿಂದ ಹುಟ್ಟು ಬಂದಿರೋದು. ಇದನ್ನೆಲ್ಲ ತೆಗಿತಾನೆಲ್ಲ ಇನ್ನು ನಮ್ಮ ಮಾನ ಮರ್ಯಾದೆ ಓದ್ತಾವಲ್ಲ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ನನಗೆ ಈ ಥರ ಎಲ್ಲ ಪರಿಸ್ಥಿತಿ ಬರೋ ಈ ಥರ ಮಾಡವ್ರೆ. ಆಮೇಲೆ ನಾನು ಯಾರಿಗೂ ಕೈಯೂ ಮಾಡಿಲ್ಲ, ಏನಿಲ್ಲ, ವಿಡಿಯೋನೂ ಐತೆ ನನ್ನ ಹತ್ರ. ಇವ್ರು ಈ ಥರ ಮಾಡ್ತಾರಂತ ನನಗೆ ಮೊದಲೇ ಪ್ಲ್ಯಾನ್ ಇತ್ತು. ಈ ಥರ ಹಿಡ್ಕೊಳಕ್ಕೆ ಬಂದಿದ್ದ ತೆಳ್ದ ನೂಕ್ತ ಅಂತ ಅವರೆಲ್ಲ ನನ್ನ ಹತ್ರ ವಿಡಿಯೋನೂ ಐತೆ. ಮತ್ತು ನನ್ನ ಒಂದು 7 ರಿಂದ 8 ಜನ ಕಾರಲ್ಲಿ ಬಂದವ್ರೆ ಸರ್. ಬಂದು ಅವ್ರ ಹೆಸರೇನು ಸರ್? ಆಂಜನೇಯಮೂರ್ತಿ ಅಂತ ಮೆಂಬರು, ರಘು ಅಂತ ಲಕ್ಸಾಂದ್ರ ಮೆಂಬರು, ಮತ್ತು ನವೀನ್ ಕುಮಾರ್ ಗೌರಮ್ಮರ ಮಗ ನವೀನ್ ಕುಮಾರು, ಆಮೇಲೆ ಇನ್ನೊಬ್ರ ಹೆಸರು ಗೊತ್ತಿಲ್ಲ ಸರ್, ಅದು ವಿಡಿಯೋ ಕೊಡ್ತೀನಿ, ಅದು ಅವ್ರ ಹೆಸರು ಇನ್ನೊಬ್ರು ಗೊತ್ತಿಲ್ಲ. ಆಮೇಲೆ ಶೈಲೇಂದ್ರ ಅನ್ನೋರು ಬಂದವ್ರೆ, ಬರ್ಚಿನ್ನರ್ ಕಾಲ ಬೇಕಾದ್ರೆ ಎಲ್ಲ ಇಲ್ಲಿ CC ಕ್ಯಾಮ್ರಾ ಇದ್ರೆ ತೆಗಿಸಿ ಸರ್, ನಾನು ಸುಳ್ಳು ಹೇಳಿದ್ರೆ. ಆಮೇಲೆ CC ಕ್ಯಾಮ್ರಾದಲ್ಲಿ ಬಂದವ್ರು ಸರ್, ಅವರೆಲ್ಲ ಬಂದು ನನಗೆ 7 ರಿಂದ 8 ಜನ ಹೊಡೆದವ್ರೆ ಸರ್. ಹೊಡಿಬೇಕಾದ್ರೆ ಸಾರ್ವಜನಿಕರ ಪಬ್ಲಿಕಲ್ಲಿ ನಾನು ಇದ್ದಾಗ ನೋಡಿ ಕೆಲವರೆಲ್ಲ ಪಾಪ ನನ್ನನ್ನು ಬಿಡಿಸಿ ನನಗೆ ಹೊಡೆಯೋಕ್ಕೆ ಸಾಯಿಸ್ತೀಸ್ತವ್ರು ಅಂದ್ಬಿಟ್ಟು ನನಗೆ ಭಯದಿಂದ ನಾನು ಎಲ್ಲೂ ಓಡಾಗಿಲ್ಲ. AC ಆಫೀಸಿಗೆ ಬಂದು AC ಆಫೀಸಲ್ಲಿ ಕುಂತ್ಕೊಂಡೆ. AC ಆಫೀಸಿಂದ ಮೇಡಮ್ ಅವರು ಯಾರು ಸರ್ಗೆ ಹೇಳಿ ಪೊಲೀಸ್ನವ್ರನ್ನ ಕರ್ಕೊಂಡವ್ರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.